ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇವಾಗಷ್ಟೇ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ನಾನು. ಆಮೇಲೆ ಒಂದು ಸ್ವಲ್ಪ ಈ ನೆಲ್ಲಿಕಾಯಿಗಳು ಇದ್ವು, ಒಂದು 4 ನೆಲ್ಲಿಕಾಯಿಗಳು ಕಟ್ ಮಾಡಿ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡಿನಿ. ಸೊ ನೆಲ್ಲಿಕಾಯಿ ಜ್ಯೂಸು, ಇದ್ರೊಳಗೆ ಒಂದು ಸ್ವಲ್ಪ ನಾನು ನಿಂಬೆ ರಸ ಹಾಕ್ಕೊಂಡು ಒಂದು 2 ಡ್ರಾಪ್ಸ್ ನಿಂಬೆ ರಸ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕುಡಿತೀನಿ. ಕುಡಿದು ಹೇರ್ ಪ್ಯಾಕ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ನಾಲ್ಕೇ ಇದ್ವು, ಆಮೇಲೆ ಉಳಿದಿದ್ದು ಸ್ವಲ್ಪ ಅದು ಕರಗಾಗಿದ್ದನ್ನು ನಾನು ಹೇರ್ ಪ್ಯಾಕಿಗೆ ಹಾಕೋತೀನಿ. ಸೊ ಬೆಳಗ್ಗೆ ಡೈಲಿ ಕುಡಿತೀನಿ, ಬಟ್ ಯಾವಾಗೂ ಶೇರ್ ಮಾಡೋಕ್ಕಾಗೋವಂತಾಗಿತ್ತು. ಸೊ ಇವತ್ತು ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಶೇರ್ ಮಾಡ್ಕೊಳಕತ್ತೀನಿ. ಸೋಸಿಲ್ಲ, ಸಿಪ್ಪೆ ಸಮೇತನೇ ತೊಗೊಳಿದ್ದೀನಿ. ಸಿಪ್ ಬೈ ಸಿಲ್ಪು ಸ್ವಲ್ಪನೇ ತೊಗೋತೀನಿ. ಆಮೇಲೆ ಇವಾಗ ಹಾಗೆ ಈ ಕಡೆ ನಾನು ಒಂದು ಸ್ವಲ್ಪ ಈ ಅಲ್ವೇರಾ, 1-2 ನೆಲ್ಲೆಕಾಯಿ, ಆಮೇಲೆ ಮೊಸರು ಹಾಕ್ಕೊಂಡು ಸ್ವಲ್ಪ ಹೇರ್ ಪ್ಯಾಕ್ ಮಾಡ್ಕೊತೀನಿ. ಅದನ್ನು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನಾನು ಅದ್ರ ಬಗ್ಗೆ ಏನೂ ಹಾಕಲ್ಲ ನಾನು ಜಾಸ್ತಿ, ಬರೀ ಮೊಸರು, ಅಲ್ವೇರಾ ಜೆಲ್ಲು, ನ್ಯಾಚುರಲ್ಲು ಸೊ ಹಾಕ್ಕೊಂಡು ರುಬ್ಕೊಂಡು ಹೇರ್ ಪ್ಯಾಕ್ ಮಾಡ್ಕೊತೀನಿ. ಅದನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ನಿಲ್ಲಿಸಿ ಫ್ರೆಂಡ್ಸ್. ಇದು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ನಾನು. ಈ ಶೇಂಗಾ ಪುಡಿ ಮತ್ತು ಇದು ಗುರೆಳ್ಳು, ಈ ಥರದ್ದು ಇದು ತಿನ್ಬೇಕು ಭಾರಿ ಒಳ್ಳೆಯದು. ಇದನ್ನು ನಾನು ಚಟ್ನಿ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಅಂದರೆ ಪುಡಿ ಮಾಡಿ ಇಟ್ಕೋತೀನಿ ಪಲ್ಯಗಳಿಗೆಲ್ಲ ಹಾಕೋಕ್ಕೆ. ಸೊ ಅದಕ್ಕೆ ಈ ಮಿಕ್ಸಿ ಜಾರ್ನಾಗ ಒಂದು 4 ಬೆಳ್ಳುಳ್ಳಿ ಜಾಸ್ತಿ ಆಗ್ತಾವೆ, ಬೆಳ್ಳುಳ್ಳಿ ಹಾಕೋತೀನಿ. ಆಮೇಲೆ ಇದು ಅಷ್ಟು ಇದ್ರಾಗ ಹಾಕೋತೀನಿ. ಇದು ಹಾಕ್ಕೊಂಡು ತಡ್ರಿ, ಈ ಗುರೆಳ್ಳು ಪುಡಿ ಹಾಕ್ಕೊಂಡಿಲ್ಲ, ಇದಕ್ಕೊಂದಿಷ್ಟು ಶೇಂಗಾ ಹಾಕ್ಕೋತೀನಿ. 2 ಪುಡಿ ಮಾಡಿಟ್ರೆ ನಮಗೆ ಪಲ್ಯಗಳಿಗೆ ಹಾಕೋಲಿಕ್ಕೆ ಈಸಿ ಆಗುತ್ತಾ. ಅದಕ್ಕೆ ನಾನು ಮಿಕ್ಸ್ ಮಾಡಿ ಮಾಡಾಕತ್ತೀನಿ. ಉಪ್ಪು ಹಾಕಿ ಮಿಕ್ಸ್ ಆಗುತ್ತೆ. ಇಲ್ಲಿ ನೋಡ್ರಿ ಸರ್, ಹಿಂಗೆ ರುಬ್ಕೊಂಡು ಡಬ್ಬಿನಾಗ ತೆಗೆದಿಟ್ಕೊಂಡು ಬೇಕಾದಾಗ ಪಲ್ಯಗೆ ಹಾಕೋಬೇಕು. ಚೌಳಿಕಾಯಿ ಪಲ್ಯಗೆ ಹಾಕೋತೀನಿ ಇವತ್ತು. ಅದಕ್ಕೆ ನಾನು ರೆಡಿ ಮಾಡಿ ಚೌಳಿಕಾಯಿ ಪಲ್ಯ ರೆಡಿ ಆಗ್ಲಿಕ್ಕೆ ನಾನು ಈ ಚೌಳಿಕಾಯಿ ಕಟ್ ಮಾಡಿ ಹುರಿದು ತೊಳ್ಕೊಂಡೀನಿ. ಹುರಿದ ಮೇಲೆ ತೊಳಿಬೇಕಾ, ಸ್ವಲ್ಪ ಬ್ಲ್ಯಾಕ್ ಹೀಗೆ ಹೋಗ್ತದೆ. ತೊಳೆದು ಎಣ್ಣೆ ಹಾಕೀನಿ. 1-2 ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕೀನಿ, ಜಾಸ್ತಿ ಅದ ಪಲ್ಯ ಅಂತೇಳಿ. ಆಮೇಲೆ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಚೌಳಿಕಾಯಿ ಹಾಕೀನಿ. ಚೌಳಿಕಾಯಿ ಸ್ವಲ್ಪ ಎಣ್ಣೆ ಒಳಗೆ ಇದಾದಮೇಲೆ ಟೊಮೆಟೊ ಕೊಯ್ದು ಹಾಕೀನಿ ಒಂದು. ಇದು ಒಂದು ಸ್ವಲ್ಪ ಚೆನ್ನಾಗಿ ಇದ್ರಾಗ ಮುಚ್ಚಿಡ್ತೀನಿ. ಇದು ಮುಚ್ಚಿ ಬೆಂದ ಮೇಲೆ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿನಿ. ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ಉಪ್ಪು ಹಾಕೀನಿ. ಖಾರ ಹಾಕಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕ್ತೀನಲ್ಲ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಅದು ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕ್ತೀನಿ. ಅದು ಟೇಸ್ಟ್ ಆಗ್ತದೆ. ಆಮೇಲೆ ಇವಾಗ ನೀರು ಹಾಕಿ ಕುದಿಸಂಗಿಲ್ಲ, ಜಾಸ್ತಿ ನೀರು ಹಾಕಿ ಕುದಿಸಂಗಿಲ್ಲ. ಇದ್ರ ಮ್ಯಾಗೆ ಚೆನ್ನಾಗಿ ಇಟ್ಕೊಂಡು ನೀವು ಮುಚ್ಚಿ ಕುದಿಸ್ಬೇಕು, ಅದು ಇನ್ನೂ ರುಚಿ ಆಗ್ತದೆ. ನೋಡ್ರಿ, ಇಲ್ಲಿ ನಾನು ಇದು ಪುಡಿನ ಹಾಕ್ಕೊಂತೀನಿ. ಇದು ಆಲ್ಮೋಸ್ಟ್ ಗ್ರೀನ್ ತರಕಾರಿ ನಾನು ಏನು ಮಾಡಿ ಹಾಕ್ಬೋದು, ಹೀರೆಕಾಯಿನ ಹಾಕ್ಬೋದು, ಬದ್ನೆಕಾಯಿನೆಲ್ಲ ಹಾಕ್ಬೋದು. ಇದು ನೋಡೋಕ್ಕೂ ಚೆಂದಿರ್ತದೆ. ಅರಿಶಿನ, ಆಮೇಲೆ ಹಸಿಮೆಣ್ಸಿಗೆ ಖಾರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ನಾನು. ಅದಾದಮೇಲೆ ನಾನು ಲಾಸ್ಟಿಗೆ ಈಗ ಹಾಕ್ಕೊಂಡಿನಿ. ಆಮೇಲೆ ಇದ್ರದ್ದು ಚೆಂದಾಗಿ ಎಣ್ಣೆ ಬರ್ತದೆ. ಇದಕ್ಕೂ ಒಂದು ಸ್ವಲ್ಪ ಹಾಕಿ ತಾಳಿಸ್ಕೊಂಬಿಡೋದು. ನೋಡಿರಿ ಎಷ್ಟು ಚಂದ ಕಾಣಿಸುತ್ತೆ ನೋಡಲಿಕ್ಕೆ. ಇದನ್ನು ಚೆಂದ ಕಲಸಿ ಕುದಿಯಕ್ಕೆ ಬೇಡ ಅಂತ. ಸೊ ರೊಟ್ಟಿ ಮಾಡೀನಿ. ರೊಟ್ಟಿ ಚೌಳಿಕಾಯಿ ಪಲ್ಯ ಇವತ್ತಿಂದ ವಿಶೇಷ. ರೊಟ್ಟಿ ಮಾಡೋದಂದರೆ ಗ್ಯಾಸ್ ಕೆಟ್ಟಿ ನೋಡ್ರಿ, ಇಷ್ಟು ಮೆಸ್ಸಿ ಇರ್ತದೆ. ನಂದು ಈಗ ಕ್ಲೀನ್ ಮಾಡಿ ಒರೆಸ್ಕೊಂಡು ತೆಗೆದುಬಿಡ್ತೀನಿ. ಫ್ರೆಂಡ್ಸ್, ನಾನಿದು ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ. ಇದರಲ್ಲಿ ನೆಲ್ಲಿಕಾಯಿ, ಆಮೇಲೆ ಒಂದು ಸ್ವಲ್ಪ
ಅಲ್ವೇರ ತೋರಿಸಿದ್ನಲ್ಲ ಅದಿಷ್ಟು ಅಲ್ವೇರ ಯೂಸ್ ಮಾಡೀನಿ. ಯಾವುದೂ ಆ ಥರ ಇಲ್ಲನೇ ಇಲ್ಲ. ಸ್ವಲ್ಪ ಇದು ನನ್ನ ನೆಲಕ್ಕೆ ಸಣ್ಣ ಆಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ನಾನು ಮೊಸರು ಹಾಕ್ಕೊಂಡಿನಿ ಒಳಗೆ. ಸೊ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಸೊ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಈ ಥರ ನಾನು ಹಚ್ಕೋತಾ ಹೋಗ್ತೀನಿ. ಫಾಸ್ಟ್ ಹೇರ್ ಗ್ರೋತಿಗೆ, ಆಮೇಲೆ ಕೂದಲು ಏನಾರು ಉದುರ್ತಾ ಇದ್ದರೆ, ಕೂದಲು ಸಿಲ್ಕಿ ಆಗಬೇಕು ಅಂತಂದರೆ ನೀವು ಇದನ್ನು ವಾರದಲ್ಲಿ ಒಂದು 2 ಸತಿ ಅಪ್ಲೈ ಮಾಡ್ಕೋಬೇಕು. 2 ಸತಿ ಆಗಿಲ್ಲ ಅಂದರೆ ತಿಂಗಳಲ್ಲಿ 1 ಸತಿನಾದರೂ ನೀವು ಹಾಕ್ಕೊಂಡು ನೋಡಿರಿ. ಸ್ವಲ್ಪ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ಮ ಒಂದು ಹೇರಿಂದು ಏನು ಥಿಕ್ನೆಸ್ ಅದಲ್ಲ ಅದು ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಾ. ಆಮೇಲೆ ಬೌನ್ಸಿ ಆಗ್ತಾವೆ. ಹೇರ್ ಬೌನ್ಸಿ ಆಗೋದ್ರಿಂದ ಹೇರ್ ಚೆಂದಾಗಿ ಬಾಚ್ಕೊಂಡಾಗ ಸ್ವಲ್ಪ ಜಾಸ್ತಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ರಿ. ನನಗೆ ಇಲ್ಲಿ ಇತ್ತೀಚೆಗೆ ವೈಟ್ ಹೇರ್ಸ್ ಆಗ್ತಾಯಿದ್ದಾವೆ. ವೈಟ್ ಹೇರ್ಸ್ ಆಗೋದ್ರಿಂದ ನಾನು ಒಂದು ಸ್ವಲ್ಪ ಇದನ್ನು ಜಾಸ್ತಿ ಅಪ್ಲೈ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ. ಇದನ್ನು ಎಲ್ಲ ಕಡೆ ಹೇರ್ಸ್ ಉದ್ದಾಗೂ, ಆಮೇಲೆ ಸ್ಕ್ಯಾಲ್ಪಿಗೂ ಎಲ್ಲದಕ್ಕೂ ಹಚ್ಕೊಲಿಕತ್ತೀನಿ ನಾನು ನೀಟಾಗಿ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಆಯಿತು. ಸ್ವಲ್ಪ ಕೋಲ್ಡ್ ಅನ್ನೋರು ಸ್ವಲ್ಪ ಹಚ್ಕೋಬೇಕಾದ್ರೆ ಬಿಸಿಲಲ್ಲಿ ಹಚ್ಕೋರಿ. ಯಾಕಂದರೆ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ. ಸೊ ಹಚ್ಕೋಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದೊಂಥರ ಕೂದಲೆಲ್ಲ ಸಿಲ್ಕಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ನನಗೆ ಆ ಥರ ಫೀಲ್ ಬರ್ಲಿಕ್ಕತ್ತದ ಈಗ. ಫಸ್ಟ್ ನಾನು ಸ್ಕ್ಯಾಲ್ಪಿಗೆಲ್ಲ ಹಚ್ಕೊಲಿಕತ್ತೀನಿ. ಸೊ ವೈಟ್ ಇರುತ್ತಾ. ಮತ್ತು ಈ ಥರ ಎಲ್ಲ ಬೇಡ ನನಗೆ ಹಿಂಗೆ ಅಂದರೆ ನೀವು ಹಚ್ಕೊಳಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ವಾಶ್ ಮಾಡಿದ್ಮೇಲೂ ನಾವು ತಲೆ ಬಾಚ್ಕೊಳತನೂ ಸ್ವಲ್ಪ ಇರುತ್ತೆ ಇದು ಈ ಥರ. ಎಷ್ಟೇ ವಾಶ್ ಮಾಡಿಕೊಂಡ್ರೂ ಅಲ್ಲೊಂದು ಇದ್ದೇ ಇರ್ತದೆ. ಸೊ ಮೆಂತೆ ಯಾರು ಹಚ್ಕೋತಿರೋ ಅವ್ರಿಗೆ ಗೊತ್ತಿರುತ್ತೆ. ಮೆಂತೆ ಯಾರು ಹಚ್ಕೊಂಡಾಗೂ ಹಿಂಗೆ ಆಗಿರುತ್ತೆ. ಸೊ ಅಲ್ಲಿ ಅದು ಹಾಗೆ ಉಳ್ಕೊಂಡಿರುತ್ತೆ. ಸೊ ನಾವು ಸ್ನಾನ ಮಾಡಿ ಬಂದಮೇಲೂ ಇರುತ್ತೆ. ಅದು ಸ್ವಲ್ಪ ಬಾಚ್ಕೊಂಡ್ರೆ ಹೋಗ್ಬಿಡುತ್ತೆ ಅಷ್ಟೇ. ಬಾಚ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಅದನ್ನು ಬಟ್ಟೆ ತೊಗೊಂಡು ಹಿಂಗೆ ಚಾಡ್ಸ್ಕೊಂಡಂಗೆ ಮಾಡಿದ್ರೆ ಎಲ್ಲ ಹೋಗಿರುತ್ತೆ ಆರಾಮಾಗಿ. ಮನೆಗೆ ಮಾಡಿರೋ ಮೊಸರನ್ನೇ ಯೂಸ್ ಮಾಡಿ ನಾನು. ಸೊ ನನ್ನ ಹೇರ್ ಸ್ವಲ್ಪ ಲಾಂಗ್ ಇರೋದ್ರಿಂದ ನನಗೊಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಅದು ಅಲ್ವೇರದ್ದು ನಾನು 2 ಎಲೆ ತೊಗೊಂಡಿದ್ದೆ. ಒಂದು ಸಣ್ಣದಿತ್ತು, ಒಂದಂತೂ ಫುಲ್ ದೊಡ್ಡದಿತ್ತು. ಅದರಲ್ಲಿ 2 ತುದಿ ಸೈಡಿಂದೆಲ್ಲ ಕಟ್ ಮಾಡಿದ್ಮೇಲೆ ನಾನು ಅಷ್ಟನ್ನು ಯೂಸ್ ಮಾಡ್ಕೊಂಡಿನಿ. ಫುಲ್ ಅದು ಅಷ್ಟು ಖಾಲಿ ಐತಿ ಇವಾಗ ನನ್ನದು. ಸೊ ನೆಲ್ಲಿಕಾಯಿ ಹಾಕೊಳ್ಳೋದ್ರಿಂದ ಹೇರ್ಸಿಗೆ ಜಾಸ್ತಿನೇ ಯೂಸ್ ಆಗುತ್ತಾ. ಸೊ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಯೂಸ್ ಆಗುತ್ತಾ. ಸೊ ಇದನ್ನು ನೀವು ಫಾಲೋ ಮಾಡಿ ನೋಡಿರಿ. ಸೊ ಆಲ್ಮೋಸ್ಟ್ ನಂದು ಖಾಲಿ ಆಯಿತು. ಒಂದಿಷ್ಟು ಪಾರ್ಟ್ ಉಳ್ಕೊಳ್ಳೋದು ನಂದಿದು ಗ್ರೈಂಡರ್ನಾಗ ಆಗಲಿಲ್ಲ. ಯಾಕಂದರೆ ನೀರಿನ ಅಂಶ ಇರ್ತದಲ್ಲ ಸ್ವಲ್ಪ ಕಮ್ಮಿ ಇತ್ತು. ಗ್ರೈಂಡರ್ನಾಗ ಏನಾಗ್ಬಿಡ್ತು ಅಂದರೆ ಸಿಗಂಗಿಲ್ಲ ಇವು ಬ್ಲೇಡಿಗೆ. ಜಾಸ್ತಿ ರುಬ್ಬಿದಾಗ ಸಿಗ್ತದೆ, ಅದ್ರ ಕಮ್ಮಿ ರುಬ್ಬಿದಾಗ ಇದು ಸಿಗಂಗಿಲ್ಲ. ಸೊ ಇದು ಉದುರುತ್ತಾ, ಮನೆಯೆಲ್ಲ ಉದುರ್ಬೋದು ನಿಮಗೆ. ಹಾಗಾಗಿ ನಿಮ್ಗೆ ಮೊದಲೇ ಹೇಳಿಕತ್ತೀನಿ,
ಹಚ್ಕೊಂಡಾಗ ಸ್ವಲ್ಪ ಒಂದೇ ಕಡೆ ಕೂಡೋದು ಬೆಸ್ಟು. ಇಲ್ಲ ನಂಗೆ ಕೆಲಸ ಮಾಡೋದಿದೆ ಅಂದರೆ ನೀವು ತಲೆಗೊಂದು ಕವರ್ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನೋಡ್ರಿ ನನ್ನ ಮಗಳು ಹೊಲಿಸ್ಕೊತಂತೆ ನೋಡ್ರಿ ಏನು ಹಚ್ಕೊಂಡ ಏನ್ರಿ ಏನದು ಅಲ್ವೇರಾ. ಸೊ ನೋಡ್ರಿ ಫುಲ್ ಖಾಲಿ ಮಾಡಿದೆ ನಾನು. ಒಂದು ರಬ್ಬರ್ ಬ್ಯಾಂಡನ್ನು ಹಾಕೋಬೋದು ಅಥವಾ ಹೇಳ್ದಲ್ಲ ಒಂದು ಪ್ಲಾಸ್ಟಿಕ್ ಕವರ್ ಆದರೂ ನೀವು ಇಲ್ಲಿ ಹಾಕೋಬೋದು. ಸ್ವಲ್ಪ ಮನೆಯೆಲ್ಲ ಉದುರುತ್ತಾ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ರಿ.